ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರೀಕಂಠು ತಗೊಳಪ್ಪ ಸ್ವೀಟು. ಏನಣ್ಣ ಸಿಗಂತ ಇದೆಯಾ? ಸಂತೋಷ ಸಮಾಚಾರ ಏನು? ಅದು ನನ್ನ ಮಗಳು ದೀಪು ಇದ್ದಾಳಲ್ಲ, ಆತ್ಮಕ್ಷತೆ ಎಲ್ಲರೂ ಬರ್ಬೇಕಪ್ಪ. ಅಣ್ಣ ದೀಪು ಮದುವೆ ಆದ್ಮೇಲೆ ಇವತ್ತೇ ಸಂತೋಷದ ಕಳೆ ನೀನು ಮುಖದಲ್ಲಿ ನೋಡ್ತಾ ಇರೋದು. ಏಕಂಡ ಇಷ್ಟು ದಿನ ಏನು ಕೊಳೆನ ನೋಡ್ತಾ ಇದ್ದ? ಸರ್ ಸ್ವೀಟ್ ತಗೊಳ್ಳಿ, ನನ್ನ ಮಗಳು ಗೊತ್ತು. ನಿಮ್ಗೆ ಗೊತ್ತಾ ಸರ್? ಯಾರು ಹೇಳಿದ್ರು ಸರ್? ನೀನೇ ಹೇಳ್ದಲ್ಲಪ್ಪ, ನೀನು ಕೂಗಾಡ್ತಿದ್ದು ಸ್ಟೇಷನ್ನಿಂದ ಆಚೆ ಕೇಳಿಸ್ತಾ ಇತ್ತು. ಅಲ್ಲ ಜಯರಮ್ಮ, ಈ ವಯಸ್ಸಿಗೆ ಅಷ್ಟೊಂದು ಯಾಕಪ್ಪ ಅರ್ಚಾಡ್ತೀಯಾ? ಅದು ಖುಷಿ ವಿಷಯ ಅಲ್ವಾ ಸರ್, ಅದಕ್ಕೆ ಎಲ್ರಿಗೂ ಕೇಳಿಸ್ಲಿ ಅಂತ ಜೋರಾಗಿ ಹೇಳ್ತಾ ಇದ್ದೆ. ಹೌದೌದು, ಕರೆಕ್ಟ್. ಖುಷಿ ವಿಚಾರನೇ ಎಲ್ಲರೂ ಜೋರಾಗಿ ಹೇಳ್ತಾರೆ, ಆದರೆ ಮಗಳು ಓಡೋಗಿರೋ ವಿಷಯದ ಮಾತ್ರ ತುಟುಕ್ ಪಿಟಕ್ಕನ್ನಲ್ಲ ಅಲ್ವೋ ಜಯರಮ್ಮ? ಸ್ವೀಟ್ ಸ್ವೀಟೇನೋ ನಂಗೆ ಇಷ್ಟನೇ, ಆದರೆ ಇವತ್ತು ಯಾಕೋ ಬೇಡ ಅನ್ನಿಸ್ತಾ ಇದೆ ಜಯರಮ್ಮ. ಈ ವಿಷಯ ಕೇಳಿ ನಂಗೆ ಜೀರ್ಣಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಯಾವ ವಿಷಯ ಸರ್? ಜಯರಾಮ, ಇವತ್ತು ಯಾಕೋ ಈ ನಾಲ್ಗೆಗೂ ಬಾಯಿಗೂ ಸಿಂಕೆ ಆಗ್ತಿಲ್ಲ. ತಿಂದಿ ಜೀರ್ಣ ಆಗಿಲ್ಲ ಅಂತ ಹೇಳೋ ಬದಲು ಏನೇನೋ ಹೇಳ್ಬಿಟ್ಟೆ. ನಿನ್ ಥರ ಇಲ್ಲಿ ಯಾರಿಗೆ BP ಶುಗರ್ ಇಲ್ವೋ ಅವ್ರಿಗೆಲ್ಲ ಸ್ವೀಟ್ ಹಂಚು. ಸರಿ ಸರ್. ಸರ್ ಹಾಗೆ ಈ ಶುಕ್ರವಾರ ರಜಾ ಬೇಕು ಸರ್. ರಜಾನ? ಯಾಕೆ? ಅವತ್ತೇ ಅಲ್ವಾ ಸರ್ ನನ್ನ ಮಗಳದು ರಿಸೆಪ್ಷನ್ ಅಂತ ಹೇಳದ್ನಲ್ಲ. ಶುಕ್ರವಾರ ಅಲ್ಲ, ಆವತ್ತು ರಜಾ ಕೊಡೋಕ್ಕಾಗಲ್ಲ. ಸರ್ ನೀವೇ ಹಾಗಂದ್ರೆ ಹೇಗೆ ಸರ್? ಬೇರೆ ಯಾವುದೋ ಫಂಕ್ಷನ್ ಆಗಿದ್ದಿದ್ರೆ ನಾನು ನಿಮಗೆ ರಜಾ ಕೇಳ್ತಿರ್ಲಿಲ್ಲ. ಅವತ್ತು ನಡೀತಿರೋದು ನನ್ನ ಮಗಳದು ರಿಸೆಪ್ಷನ್ನು. ಬೀಗರು ಫೋನ್ ಮಾಡಿ ಬಂದು ಬಳಗನೆಲ್ಲ ಕರ್ಕೊಂಬರ್ಬೇಕು ಅಂತ ಹೇಳಿದ್ದಾರೆ ಸರ್. ನಾನೇನಾದರೂ ಹೋಗದೆ ಹೋದರೆ ಮಗಳು ದೀಪು ತುಂಬ ನೊಂದ್ಕೋತಾಳೆ, ಕಣ್ಣಲ್ಲಿ ನೀರು ಹಾಕ್ತಾಳೆ. ಅವಳು ಕಣ್ಣಲ್ಲಿ ನೀರು ಹಾಕೋದು ಒಂದೇ, ನಾನು ನಮ್ಮ ತಾಯಿನ ಅಳಿಸೋದು ಒಂದೇ. ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ ಸರ್. ನಿಮ್ಮ ಕೈ ಮುಗಿತೀನಿ, ಅವತ್ತೊಂದಿನ ರಜಾ ಕೊಡಿ ಸರ್. ಕೈಯಲ್ಲ ಕಾಲಿಗೆ ಬಿದ್ರೂ ಆವತ್ತು ರಜಾ ಕೊಡೋಕ್ಕಾಗಲ್ಲ. ಅಲ್ಲ ಜಯರಾಮ, ಎಲ್ರಿಗೂ ರಿಸೆಪ್ಷನ್ಗೆ ಬನ್ನಿ ಅಂತ ಹೇಳ್ತಿದ್ಯಾ, ಆದರೆ ಬಾಯಿ ಮಾತಿಗೆ ನನ್ನನ್ನು ಕರೆದ. ಇದರಲ್ಲೇ ಗೊತ್ತಾಗತ್ತೆ ಜಯರಾಮ ನನ್ನ ಮೇಲೆ ಎಷ್ಟು ದ್ವೇಷ ಇಟ್ಟಿದ್ಯಾ ನೀನು ಅಂತ. ಅಯ್ಯಯ್ಯೋ, ನೀವು ನನ್ನ ಹಿರಿಯ ಅಧಿಕಾರಿಗಳು, ನಾನ್ಯಾಕೆ ಸರ್ ನಿಮ್ಮ ಮೇಲೆ ದ್ವೇಷ ಸಾಧಿಸ್ಲಿ? ನೀವು ಹೇಳಿದ ಕೆಲಸ ಮಾಡೋದಷ್ಟೇ ನನ್ನ ಕರ್ತವ್ಯ. ನೀವು ಫಂಕ್ಷನ್ಗೆ ಬರ್ತೀರಾ ಅಂದರೆ ನಾನ್ಯಾಕೆ ಸರ್ ಬೇಡ ಅನ್ಲಿ? ಧಾರಾಳವಾಗಿ ಬನ್ನಿ ಸರ್. ಹೇಳಿ ಕೇಳಿ ಖರ್ಚ್ಕೊಳಕ್ಕೆ ನಾನೇನು ಬೀದಿಲೋಗೋ ದಾಸಯ್ಯನ? ನಿಮ್ಮನ್ನು ಕರೀಲಿಲ್ಲ ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಗೆ ರಜಾ ಕೊಡ್ತಾ ಇಲ್ವಾ ಸರ್? ನೋಡು ಎಷ್ಟು ಚೀಪಾಗಿ ಯೋಚನೆ ಮಾಡ್ತಿದ್ಯಾ. ನಾನು ಯಾವತ್ತೂ ನಿಂತರ ಹಾಗೆ ಸಾಧಿಸಲ್ಲ. ಅದು ಅಲ್ಲದೆ ನಾನು ನೇರವಾಗಿ ಹೇಳೋನು, ಆವತ್ತು ನಿನಗೆ ರಜೆ ಕೊಡಕ್ಕೆ ಆಗಲ್ಲ. ಸರ್ ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಸರ್. ಜಯರಾಮ, ಆವತ್ತು ನಮ್ಮೂರಿಗೆ ಮಿನಿಸ್ಟ್ರು ಬರ್ತಿದ್ದಾರೆ. ಅವರು ಎಲ್ಲೆಲ್ಲಿ ಓಡಾಡ್ತಾರೋ ಅಲ್ಲಿ ಸೆಕ್ಯೂರಿಟಿ ಕೊಡಬೇಕು, ಎಲ್ಲರೂ ಕೂಡ ಅಲರ್ಟ್ ಆಗಿರಬೇಕು ಅಂತ ಕಮಿಷನರ್ ಆರ್ಡರ್ ಆಗಿದೆ. ಸ್ಟೇಷನಲ್ಲಿ ಬೇರೆ ಸಿಬ್ಬಂದಿಗಳು ಇದಾರಲ್ಲ ಸರ್. ಜಯರಾಮ, ಇಲ್ಲಿ SI ನಾನಾ ನೀನಾ? ನೀವೇ ಸರ್. ಹಾಗಿದ್ರೆ ನಾನು ಮಾತಾಡ್ತೀನಿ, ನೀನು ಕೇಳಿಸ್ಕೋಬೇಕಷ್ಟೇ. ಸರಿ. ಸ್ಟೇಷನಲ್ಲಿ ಸೀನಿಯರ್ ಇರೋದ್ರಿಂದಾಗಿ ಆವತ್ತು ಶುಕ್ರವಾರ ರಜಾ ಇಲ್ಲ. ನನಗಿಂತ ಸೀನಿಯರು ನೀವೇ ಅಲ್ವಾ ಸರ್? ನೀವಿದ್ರೆ ಸಾಕಲ್ಲ ಸರ್. ಆವತ್ತು ನನಗೆ ಒಂದು ಮುಖ್ಯವಾದ ಕೆಲಸ ಇದೆ, ಆವತ್ತು ನಾನು ರಜೆ ಹಾಕ್ತೀನಿ. ದಯವಿಟ್ಟು ಅವತ್ತೊಂದಿನ ರಜಾ ಕೊಟ್ಬಿಡಿ ಸರ್, ನಿಮಗೆ ಪುಣ್ಯ ಬರುತ್ತೆ. ನಾನು ಯಾವತ್ತೂ ಇಷ್ಟೊಂದು ಕೇಳ್ಕೊಂಡಿಲ್ಲ ಸರ್.
ನನ್ನ ಮಗಳಿಗೋಸ್ಕರ ಈ ಸಣ್ಣ ಸಹಾಯ ಮಾಡಿ ಸರ್. ಹೇಳು ಮಗಳೇ. ಡ್ಯಾಡ್, ನನ್ನ ಸ್ಯಾಂಡಲ್ಸ್ ಕಿತ್ತೋಗಿದೆ. ಫಾರಿನಿಂದ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿರೋದು. ಇದು ನೀವು ಯಾರು ರೆಡಿ ಮಾಡ್ತಾರೋ ನನಗೆ ಗೊತ್ತಿಲ್ಲ. ನೀವು ಯಾರನ್ನಾದ್ರೂ ಕಳಿಸ್ಕೊಡಿ, ಆದಷ್ಟು ಬೇಗ. ನೀನು ಈ ಕೆಲಸ ಒಬ್ರು ಮಾಡಿದ್ರೆ ನಿನಗೂ ಖುಷಿ ಆಗುತ್ತೆ. ಯಾರು ಡ್ಯಾಡ್? ಬಂದು ಹೇಳ್ತೀನಿ. ಸರಿ ಡ್ಯಾಡ್, ಆದಷ್ಟು ಬೇಗ ಕಳಿಸಿ. ಯಾಕೋ ನೀನು ಬಿಡೋ ಥರ ಕಾಣೋದಿಲ್ಲ. ಶನಿ ಹೇಗ್ಲೇ ಇರಂಗೆ ಏರಿದ್ಯಾ. ಆಯ್ತು, ಒಂದು ಕೆಲಸ ಮಾಡ್ತೀಯಾ? 100 ಕೆಲಸ ಹೇಳಿ ಸರ್, ಮಾಡ್ತೀನಿ. ಒಂದು ಪರ್ಸನಲ್ ಕೆಲಸ ಇದೆ, ಮಾಡ್ತೀಯಾ? ಸರ್, ಪರ್ಸ್ನಲ್ ಕೆಲಸ ನಾನು ಮಾಡಲ್ಲ ಅಂತ ನಿಮಗೂ ಗೊತ್ತಿದೆ. ಚೆನ್ನಾಗಿ ಗೊತ್ತು. ನೀನು ಆ ಕೆಲಸ ಮಾಡಲ್ಲ ಅಂತ ಇಡೀ ಸ್ಟೇಷನ್ಗೆ ಗೊತ್ತು. ನೀನು ಮಾಡು ಅಂತ ಹೇಳ್ತಿಲ್ಲಪ್ಪ, ನಿನ್ನ ಮಗ ಇದ್ದಾನಲ್ಲ ಅವನ ಹತ್ರ ಮಾಡಿಸೋ. ಅವನಿಂದ ನೀನು ನನ್ನ ಕೆಲಸ ಮಾಡಿಸ್ತೀಯ ಅಂದರೆ ನೀನು ರಜಾ ಬಗ್ಗೆ ಯೋಚನೆ ಮಾಡ್ತೀನಿ. ಅವ್ನು ಮಾಡೋ ಅಂಥ ಕೆಲಸ ನಮ್ಮ ಮನೆಯಲ್ಲೇ ಏನೂ ಇಲ್ಲ. ಅವನು ನೀವು ಹೇಳಿದ್ದು ಏನು ಕೆಲಸ ಮಾಡ್ತಾನೆ ಸರ್? ಓ, ನಿನ್ನ ಮನೆ ನನ್ನ ಮನೆ ಒಂದೇನಾ? ನನ್ನ ಮಗಳಿಗೆ ಒಂದು ಸಣ್ಣ ಕೆಲಸ ಆಗಬೇಕು, ಅದು ನಿನ್ನ ಮಗನಿಂದನೇ ಆಗಬೇಕು. ಏನೂ ಇಲ್ಲ, ತುಂಬ ಸಿಂಪಲ್ ಕೆಲಸ. ನಿನ್ನ ಮಗ ಅದನ್ನು ಮಾಡಿಬಿಟ್ರೆ ಆವಾಗ ನಿನ್ನ ರಜದ ಬಗ್ಗೆ ತೀರ್ಮಾನ ಮಾಡ್ತೀನಿ. ಸಮಯ ತಗೊಂಡು ಚೆನ್ನಾಗಿ ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬಾ, ಆಯ್ತಾ? ರೀ ರಾಥೋಡ್, ರೌಂಡ್ಸ್ಗೆ ಹೋಗ್ಬೇಕು ಬನ್ರಿ. ಅಂತೂ ಇಷ್ಟು ವರ್ಷಕ್ಕಾದ್ರೂ ನಾನು ನೆನಪು ಮಾಡ್ಕೊಂಡು ಬಂದಿಯಲ್ಲ, ತುಂಬಾ ಖುಷಿ ಆಯ್ತು ಕಣೆ. ಏನ್ ಮಾಡೋದು, ಆ ಕೆಲಸ ಈ ಕೆಲಸ ಅಂತ ಬ್ಯುಸಿ ಇದೆ. ಈಗ ಟೈಮ್ ಸಿಕ್ತು. ಕೂತ್ಕೊಳ್ಳಿ. ಮದ್ವೆ ಕರೆಯೋಣ ಅಂದ್ರೆ ಅರ್ಜೆಂಟಲ್ಲಿ ಆಗೋಯ್ತು. ಅದು ನಾವು ಅನ್ಕೊಂಡಂಗೂ ಆಗ್ಲಿಲ್ಲ. ಅದಕ್ಕೆ ರಿಸೆಪ್ಷನ್ ಕರೆಯಕ್ ಬಂದಿದೀವಿ. ಮಿಸ್ ಮಾಡದೆ ಎಲ್ರೂ ಬರ್ಬೇಕು. ಸರಿ, ಕೈ ತೊಳ್ಕೊ ಬನ್ನಿ. ಕೈ ಚೆನ್ನಾಗೇ ಇದೆಯಲ್ಲಮ್ಮ. ನಮ್ಮ ಕಡೆ ಊಟಕ್ಕೆಲ್ಲ ಹೀಗೆ ಹೇಳೋದು. ಏನು ಬೇಡ ಸರೋಜಾ, ಇಷ್ಟ ಇಲ್ಲ ಅಂದ್ರು ಆ ಮನೆಯಲ್ಲಿ ಫೋರ್ಸ್ ಮಾಡಿ ತಿನ್ನಿ ತಿನ್ನಿ ಅಂದ್ರು. ಅದಕ್ಕೆ ತಿಂದು ಬಂದಿದೀವಿ. ಈಗೇನು ಬೇಡ. ಕಾಫಿನಾದ್ರೂ ತರ್ತೀನಿ, ಬೇಡ ಅನ್ಬಾರ್ದು. ಸರಿ ಆಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.